ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸಾರ್ಥಕ್, ಇದ್ಯಾವುದೋ 7 Flowers ಕಂಪನಿ MD ಬರ್ತಿದಾರಾ ಇಲ್ವಾ? ನಾನು ಬಂದು ಸುಮಾರು ಹೊತ್ತಿಂದ ವೆಯ್ಟ್ ಮಾಡ್ತಿದ್ದೀನಿ. ಅವ್ರು ಬರೋದು ಎಷ್ಟೊತ್ತಾಗುತ್ತೆ ಚೆಕ್ ಮಾಡಿ ಅಂತ ಕಾಂತನಿಗೆ ಹೇಳಿದೆ. ಇಡಿಯಟ್ ಎಲ್ಲಿ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್ ನೀವೇ ಒಂದ್ಸಲ ಫೋನ್ ಮಾಡಿ ಕ್ರಾಸ್ ಚೆಕ್ ಮಾಡ್ತೀರಾ? ವೇದಾಂತ್, ಆಕ್ಚುಲಿ ಇವತ್ತು ಯಾವುದೋ ಮೀಟಿಂಗ್ ಫಿಕ್ಸ್ ಆಗಿಲ್ವಲ್ಲ? ವಾಟ್? ಸಾರ್ಥಕ್, ಏನ್ ಹೇಳ್ತಿದ್ದೀರಾ? ಸೀರಿಯಸ್ ಆಗಿ ಹೇಳ್ತಿದ್ದೀನಿ ವೇದಾಂತ್, ಇವತ್ತು ಮೀಟಿಂಗ್ ಫಿಕ್ಸ್ ಆಗಿಲ್ಲ. ಸಾರ್ಥಕ್, ವಾಟ್ಸ್ ರಾಂಗ್ ವಿತ್ ಯು? ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಮೀಟಿಂಗ್ ಫಿಕ್ಸ್ ಆಗಿಲ್ಲ ಅಂದ್ರೆ ನಾನು ಯಾಕೆ ಇಲ್ಲಿ ಕರ್ಸಿದ್ರಿ? ವೇದಾಂತ್, ಅದೇನಾಯ್ತು ಅಂದ್ರೆ ನಾನು ಮತ್ತೆ ಆದ್ಯ ನಿಮ್ಮನ್ನ ಅಮ್ಮನ ಒಂದ್ ಮಾಡ್ಬೇಕು ಅಂತ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿದ್ವಿ. ಸಾರ್ಥಕ್, ನಿಮ್ಗೇನಾದ್ರೂ ತಲೆಯಲ್ಲಿ ಬುದ್ಧಿ ಇದೆಯಾ? ಅಲ್ಲ, ನಿಮ್ ಕಣ್ಣು ನನ್ನ ಕಾಮಿಡಿ ಪೀಸ್ ಕಾಂತನ್ ತರ ಆಗೋಗಿದ್ದೇನೆ. ಕಾಂಪ್ರಮೈಸ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ಯಾರು? ನೀವಾಗ ಡಿಸೈಡ್ ಮಾಡಿದ್ರೆ ನನಗೆ ಹೇಳ್ಬೇಕು ತಾನೆ. ಮೀಟಿಂಗ್ ಅಂತ ಹೇಳಿ ಅವಳು ಕರ್ಕೊಂಡ್ಬಂದು ಕೂರ್ಸ್ಕೊಂಡಿದ್ದೀನಿ. ನಾನು ಅವಳಿಗೆ ಈಗ ಏನಂತ ಉತ್ತರ ಕೊಡ್ಲಿ? ವೇದಾಂತ್, ನೀವು ಮನ್ಸು ಮಾಡಿದ್ರೆ ಎಲ್ಲ ಆಗುತ್ತೆ. ಇವತ್ತಂತೂ ನೀವು ಕಾಂಪ್ರ ಆಗ್ಲೇಬೇಕು. ಕಾಂಪ್ರು ಮಾಡ್ಕೊಳ್ದೆ ಮನೆಗೆ ಬರೋ ಹಾಗೆ ಇಲ್ಲ. ನಿಮ್ಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ ಮಾಡಿದೀವಿ. ನೀವು ಕಾಂಪ್ರು ಮಾಡ್ಕೊಂಡ್ ಬಂದ್ರೆ ಫುಲ್ ಎಂಜಾಯ್ ಮಾಡ್ಬೋದು. ಎಕ್ಸ್ಕ್ಯೂಸ್ ಮೀ. ಹಾಯ್, ನನ್ನ ಹೆಸರು ವೇದಾಂತ್ ವಸಿಷ್ಠ ಅಂತ. ಏನಿವತ್ತು ವಿಕ್ರಾಂತ್ ಸಾಹೇಬ್ರು ತುಂಬಾ ಫ್ರೀ ಆಗಿದಾರಲ್ಲ? ಯಾಕೆ ಕೆಲಸ ಇಲ್ವಾ? ಏನು ಹೇಳ್ತೀನಿ ನೀವು? ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ರಜಾ ತಗೊಂಡು ಬಂದರೆ ಏನು ಕೆಲಸ ಇಲ್ಲದೆ ನಿಮ್ಮ ಹತ್ರ ಬಂದಿರೋ ಥರ ರೇಗಿಸ್ತಾ ಇದ್ದೀರಲ್ಲ. ನೀವು ಮಾಡೋದೇ ತಾನೇ ನಾನು ಹೇಳ್ತಿರೋದು. ನಿಮ್ಗೇನಾದ್ರೂ ಕೆಲಸ ಇದ್ರೆ ಹೆಂಡತಿ ಇದಾಳ ಅಂತ ಕೂಡ ನಿಮಗೆ ನೆನಪಿರಲ್ಲ. ನಿಮ್ಗೇನಾದ್ರೂ ಕೆಲಸ ಇಲ್ಲ ಅಂದ್ರೆ ಮಾತ್ರ ಈ ಬಡವ್ರ ಮನೆ ಹೆಣ್ಮಕ್ಳು ನೆನಪಾಗೋದು ಅಲ್ವಾ? ಏನೇ ಹೇಳಿ ವಿಕ್ಕಿ, ಗಂಡ್ಮಕ್ಳು ಜೀವನನೇ ಆರಾಮಪ್ಪ. ನಾನು ನಿಮ್ಮ ಥರ ಏನಾದರೂ ಕೆಲಸ ಮಾಡ್ಕೊಂಡು ಇದ್ಬಿಡ್ಬೇಕಿತ್ತು. ಯಾಕೆ ಮಾಡೋಕ್ಕಾಗಲ್ಲ? ನೀವು ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಹೆಂಡತಿ. ನಿಮ್ಮ ಕೈಯಿಂದ ಆಗದಿರೋದು ಯಾವುದಿದೆ ಹೇಳಿ? ಓ, ನನ್ನ ಕೈಲಿ ಏನೂ ಆಗಲ್ಲ ಅಂತ ನನ್ನ ರೇಗಿಸ್ತಿದ್ದೀರಾ? ಅಯ್ಯೋ ಇಲ್ಲ ಹೆಂಡತಿ, ನಿಮ್ಗೆ ಆ ಕೆಪಾಸಿಟಿ ಇದೆ, ಅದಕ್ಕೆ ಕೆಪಾಸಿಟಿ ಬಗ್ಗೆ ಹೇಳಿದೆ ಅಷ್ಟೇ. ಸಾಕು, ಸುಮ್ಮನೆ ಇರಿ ವಿಕ್ಕಿ, ತಮಾಷೆ ಮಾಡಿಬಿಡಿ. ಕರೆಕ್ಟಾಗಿ ನನಗೆ ಮನೆ ಕೆಲಸಗಳೇ ಮಾಡೋಕ್ಕೆ ಬರಲ್ಲ, ಬೇರೆ ಕೆಲಸ ಮಾಡೋಕ್ಕೆ ಬರುತ್ತಾ? ಆ ಥರ ಎಲ್ಲ ಹೇಳಬಾರ್ದು ಹೆಂಡತಿ. ನೀವು PUC ಓದಿದ್ದೀರಾ, ನೆನಪಿರಲಿ. PUC ಅವ್ರಿಗೂ ಓದ್ಬಿಟ್ರೆ ಸಾಕಾ? ಹೆಂಡತಿ, SSLC ಮತ್ತು PUC ಓದಿರೋರು ಎಷ್ಟೊಂದು ಜನ ಅಚೀವ್ ಮಾಡಿ ಇನ್ನೂ ಚೆನ್ನಾಗಿದ್ದಾರೆ.
ನೀವು ಯಾಕೆ ಮಾಡೋಕ್ಕಾಗಲ್ಲ ಅಂದ್ಕೊಳ್ತೀರಾ? ನೀವು ಮನ್ಸು ಮಾಡಿದ್ರೆ ಒಳ್ಳೆ ಟೀಚರ್ ಆಗ್ಬೋದು ಗೊತ್ತಾ? ಚೆನ್ನಾಗಿ ಮಾಡ್ತೀರಾ ವಿಕ್ಕಿ ಕಾಮಿಡಿನ. ಅಲ್ಲ, ನನ್ನ ಟೀಚರ್ ಕೆಲ್ಸಕ್ಕಲ್ಲ, ಸ್ಕೂಲ್ ಹತ್ರನೂ ಸೇರ್ಸಲ್ಲ. ಹಾಗೆ ಹೇಳ್ಬೇಡಿ ಹೆಂಡ್ತಿ. ನೀವು ಮನ್ಸು ಮಾಡಿದ್ರೆ ಟೀಚರ್ ಕೆಲಸನ ಬೇರೆಯವ್ರಿಗೆ ಕೊಡ್ಬೋದು. ಯಾಕೆ ಹಾಗೆ ನೋಡ್ತಿದ್ದೀರಾ ಹೆಂಡ್ತಿ? ನೀವು ಮನ್ಸು ಮಾಡಿದ್ರೆ ಬೇರೆಯವ್ರಿಗೆ ನೀವೇ ಟೀಚರ್ ಕೆಲಸ ಕೊಡ್ಬೋದು. ಹೆಂಡ್ತಿ, ಅಗ್ರಜ ನಮ್ಮ ಮಗು ಹೆಸರಲ್ಲಿ ಸ್ಕೂಲ್ ಗಿಫ್ಟ್ ಮಾಡಿರೋದು ನೆನಪಿದೆ ತಾನೆ? ಹೌದಲ್ವಾ, ನಾನು ಮರ್ತೇ ಬಿಟ್ಟಿದ್ದೆ ನೋಡಿ. ಎಲ್ಲಿವರೆಗೂ ಬಂತು ಅದ್ರ ಕೆಲಸ ಎಲ್ಲ? ಇನ್ನೊಂದು 2 ತಿಂಗಳಲ್ಲಿ ಬಿಲ್ಡಿಂಗ್ ಕೆಲಸಗಳೆಲ್ಲ ಮುಗಿಯುತ್ತೆ. ಅದಾದಮೇಲೆ 2, 3, 4, 5, 6 7-8 ತಿಂಗಳಲ್ಲಿ ಅಡ್ಮಿಷನ್ಸು ಸ್ಟಾರ್ಟ್ ಆಗುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ LKG ಅಥವಾ UKGಗೆ ಪಾಠ ಮಾಡ್ಬೋದು. ಓಕೆ ವಿಕ್ಕಿ, ನೀವು ಹೇಳ್ದಾಗೆ ನಾನು ಟೀಚ್ ಮಾಡ್ತೀನಿ. ಥ್ಯಾಂಕ್ ಯು ಮಿಸ್. ವಿಕ್ಕಿ, ಬಾಸ್, ನೀವು ನನಗೆ ಮರ್ಯಾದೆ ಕೊಡ್ತಿದ್ರು ಪರವಾಗಿಲ್ಲ, ಬಟ್ ಟೈಮಿಗಾದರೂ ಮರ್ಯಾದೆ ಕೊಡಿ. ಅವ್ರು ಯಾರೋ 7th ಕ್ಲಾಸ್ MD ಇದ್ದಾರಲ್ಲ, ಬರ್ತಾರಲ್ವ ಅಂತ ಫೋನ್ ಮಾಡಿ ಕೇಳಿ, ಇಲ್ಲಾಂದ್ರೆ ನಾವು ಜಾಗ ಖಾಲಿ ಮಾಡ್ತೀವಿ. ಫೋನ್ ಮಾಡಿ ವಿಚಾರಿಸಿದೆ. ಬ್ಯಾಡ್ ವೆದರ್, ಫ್ಲೈಟ್ ಲ್ಯಾಂಡ್ ಆಗೋದು ಲೇಟ್ ಆಯ್ತಂತೆ. ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ. ಮಳೆ ಇಲ್ಲ, ಚಳಿ ಇಲ್ಲ, ಈಗೆಂತ ವೆದರ್ ಸಮಸ್ಯೆ ಆಗುತ್ತೆ? ಅವ್ನು ಯಾರೋ ಸುಮ್ಮನೆ ಕಾಗೆ ಹರಿಸಿದಾನೆ ಅನ್ಸುತ್ತೆ. ಬೆಂಗಳೂರು ವೆದರ್ ಹೇಗೆ ಅಂತ ನಿನಗೂ ಗೊತ್ತು ತಾನೆ. ಯಾವಾಗ ಬೇಕಾದ್ರೂ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೂ ಬಿಸಿಲು ಬರುತ್ತೆ. ಏನೋ ಸ್ವಲ್ಪ ಹೊತ್ತು ಬರ್ತಾರೆ. ಬಾಸ್, ನಾನು ಸಾಮಾನ್ಯವಾಗಿ ತಲೆಗೆ ಹೂ ಮುಡಿಯಲ್ಲ, ಅಂತ ನೀವು ಕಿವಿಗೆ ಚೆಂಡು ಹೂವನ್ನೇ ಮುಡ್ಸಕ್ ಬಂದ್ರೆ ನಾನು ಬಿಡ್ತೀನ? ಸುಳ್ಳು ಹೇಳೋ ನೆಸೆಸಿಟಿ ನನಗೇನಿದೆ? ನಾನೇ ದಿನ ಸುಳ್ಳು ಹೇಳಬೇಕು? ಏನೋ ಸ್ವಲ್ಪ ಹೊತ್ತು ಬರ್ತಾರೆ. ಹಲೋ ಮಿಸ್ಟರ್ ವೇದಾಂತ್, ಸಾರಿ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ, ಪ್ಲೀಸ್ ಇಡ. ಬೈ ದ ವೇ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಸಾರಿ, ಇಂಟ್ರಡ್ಯೂಸ್ ಮಾಡೋದೇ ಮರ್ತೋದೆ. ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದೀರಾ, ಹೀಗೆ ಮೇಂಟೈನ್ ಮಾಡಿ. ಅಂದಾಗೆ ಇವ್ರ ಹೆಸರು ಅಮೂಲ್ಯ ಅಂತ. ನನ್ನ ಹೆಸರು ನವನೀತ್ ಅಂತ, 7th ಫ್ಲೋರ್ MD. ಸೆವೆಂತ್ ಫ್ಲೋರ್ಸಾ? ಸಾರಿ ಮೇಡಮ್, ನಮ್ಮ ಕಂಪ್ನಿ ಹೆಸರು 7 ಫೆಡರ್ಸ್ ಅಂತ. ಬಾಸ್, ಇವ್ರು ಏನು ಹೇಳ್ತಿದ್ದಾರೆ? ಅಮೂಲ್ಯ, ಇವ್ರ ಕಂಪನಿ ಹೆಸರು 7 ಫೆದರ್ಸ್ ಅಂತಾನೆ. 7 ಫ್ಲವರ್ಸ್ ಅಂತ ಇನ್ನೊಂದು ಸಿಸ್ಟರ್ ಕಂಪನಿ ಶುರು ಮಾಡ್ತಾರೆ. ಆಮೇಲೆ ರೈಟ್? ಹೌದು ಮಿಸ್ಟರ್ ವೇದಾಂತ್. ಅಲ್ಲ, ನಾನು ಯಾವತ್ತೂ ಈ ಥರ ಹೆಸರುಗಳು ಕೇಳೇ ಇಲ್ಲ. ಈ ಥರನೂ ಹೆಸರಿಡ್ತಾರ? ಯಾರು ಇಟ್ಟಿಲ್ಲ ಅಂತಾನೆ ನಾವು ಇಟ್ಟಿರೋದು. ಸರಿ, ಅದ್ರ ಮೀನಿಂಗ್ ಏನು ಅಂತ ಹೇಳ್ಬೋದಾ? 7 ಫ್ಲವರ್ಸ್ ಅಂದ್ರೆ 7 ಹೂವು ಅಂತ ಅರ್ಥ. ಅಂದ್ರೆ ನೀವೇನು ಹೇಳ್ತಿದ್ದೀರಾ ಅಂತ ಅರ್ಥ ಆಗಲಿಲ್ಲ. ಅಮೂಲ್ಯ, ಈಗ ನಮ್ಮ ಕಂಪನಿಗೆ ನಾವು ವೇದಾಂತ್ ವೆಂಚರ್ಸ್ ಅಂತ ನೇಮ್ ಇಟ್ಕೊಂಡಿದೀವಲ್ಲ, ಹಾಗೆ ಅವರು 7 ಫೆದರ್ಸ್ ಅಂತ ನೇಮ್ ಇಟ್ಕೊಂಡಿದ್ದಾರೆ ಅಲ್ವಾ? ಹೌದು ಸರ್, ಹೌದು. ಯಾ ಸರಿ, ಟೈಮ್ ಆಯ್ತು, ಹೊರಡೋಣ ಬಾ. ಸಾರ್ಥಕ್, ಏನು ಯೋಚನೆ ಮಾಡ್ತಾ ಇದ್ದೀರಾ? ಆದ್ಯ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಭಯನಾ? ಯಾಕೆ?
ಅಮೂಲ್ಯ ಮತ್ತು ವೇದಾಂತ ಕಾಂಪ್ರಮೈಸ್ ಮಾಡ್ಸೋಕ್ಕೆ ಮೀಟಿಂಗ್ ಇದೆ ಅಂತ ಸುಳ್ಳು ಹೇಳಿ ಕಳಿಸಿದ್ದೀವಿ. ಆದರೆ ಅಲ್ಲಿ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ವೇದಾಂತ್ ಬೇರೆ ತುಂಬ ಕೋಪ ಮಾಡ್ಕೊಂಡಿದ್ರು. ಓ ಹೌದಲ್ವಾ? ಅಲ್ಲಿ ಏನಾಗ್ತಿದೆ ಅಂತ ನಾನು ಯೋಚನೆ ಮಾಡಿಲ್ಲ. ಬಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿ ಹೇಗೆ ಗೊತ್ತಾಗತ್ತೆ? ಸಾರ್ಥಕ್, ಅಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಸಿಂಪಲ್. ಅಲ್ಲಿ ವೇದಾಂತಣ್ಣ ಅಮ್ಮನ ಹೇಗೆ ಮಾತಾಡಿಸ್ಬೋದು, ಹೇಗೆ ಕನ್ವಿನ್ಸ್ ಮಾಡ್ಬೋದು ಅಂತ ಸೇಮ್ ಅವನ ಸಲ ನಾನು ಹೇಳ್ತೀನಿ. ನೀವು ಅದಕ್ಕೆ ಅಮ್ಮ ಯಾವ ಥರ ರಿಯಾಕ್ಟ್ ಮಾಡ್ಬೋದು, ಆನ್ಸರ್ ಮಾಡ್ಬೋದು ಅಂತ ನೀವು ಹೇಳಬೇಕು. ಓಕೆನಾ? ಅಲ್ಲ ಕಣೆ, ನೀನು ವೇದಾಂತರ, ನಾನು ಅಮ್ಮು ಥರ ಮಾತಾಡಿದ್ರೆ ಅಲ್ಲಿ ಏನಾಗ್ತಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸಾರ್ಥಕ್, ನಾನು ಹೇಳ್ದಾಗ ಮಾಡಕ್ಕೆ ನಿಮಗೇನು ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಕ್ಯೂರಿಯಾಸಿಟಿ ಕೇಳಿದೆ. ಸರಿ, ಸ್ಟಾರ್ಟ್ ಮಾಡಿ. ನಾವು ಬಂದಿರೋದು ಮೀಟಿಂಗ್ಗೆ ತಾನೆ? ಅಫ್ಕೋರ್ಸ್ ಅದಕ್ಕೇನೆ ಮ್ಯಾಮ್. ಮತ್ತೇನಿದಲ್ಲ, ಈ ಅರೇಂಜ್ಮೆಂಟ್ಸ್ ಎಲ್ಲ ಯಾರು ಮಾಡಿಸಿದ್ದು? ಇಲ್ಲ ಮೇಡಮ್, ಇದೆಲ್ಲ ನಮ್ಮ ಕಂಪ್ನಿ ಕಡೆಯಿಂದನೇ ಮಾಡ್ತಾ ಇರೋದು. ಎಲ್ಲ ಮೀಟಿಂಗ್ ಮುಂಚೆ ಈ ಥರ ಅರೇಂಜ್ಮೆಂಟ್ಸ್ ಇದ್ದೇ ಇರುತ್ತೆ ಮೇಡಮ್. ನಾನು ಸುಮಾರು ಮೀಟಿಂಗ್ಸ್ ಅಟೆಂಡ್ ಮಾಡಿದ್ದೀನಿ, ಎಲ್ಲೂ ಈ ಥರ ಅರೇಂಜ್ಮೆಂಟ್ಸ್ ಇರಲ್ವಲ್ಲ. ಇದೇನು ಹೊಸದಾಗಿ? ಅಮೂಲ್ಯ, ಇವರು ಹೊಸ ಕಂಪ್ನಿ ಶುರು ಮಾಡ್ತೀರಾ, ಅದಕ್ಕೆ ಇರ್ಬೇಕು ಅಲ್ವಾ? ಹಾಂ ಹೌದು ಮೇಡಮ್. ಸರಿ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ನೀವು ನಿಮ್ಮ ಕಂಪ್ನಿ ಪ್ರಾಡಕ್ಟ್ನ ಯಾವ ಥರ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ನೀವು ಮೀಟಿಂಗನ್ನೇ ಈ ರೇಂಜಿಗೆ ಅರೇಂಜ್ ಮಾಡಿದವರು ಇನ್ನು ಪ್ರಾಡಕ್ಟ್ ಲಾಂಚಿಗಂತೂ ಬೇರೆ ಥರನೇ ಐಡಿಯಾ ಪ್ಲ್ಯಾನ್ ಮಾಡಿರ್ತೀರ ಅಂದ್ಕೊಂತೀನಿ. ಸೊ ಹೇಳಿ. ನಿಮ್ಮನ್ನೇ ಕೇಳ್ತಿರೋದು, ಮಾತಾಡಿ ಮಿಸ್ಟರ್ ನವನೀತ್. ಹಾಂ, ನೀವು ಹೇಳ್ದಂಗೆ ತುಂಬ ದೊಡ್ಡ ಪ್ಲ್ಯಾನ್ ಮಾಡಿದ್ದೀವಿ ಮೇಡಮ್. ಇದುವರೆಗೂ ಯಾರು ಮಾಡಿರಬಾರ್ದು, ಮುಂದೆ ಯಾರು ಮಾಡಬಾರ್ದು. ಅದೇ ಯಾವ ಥರ? ಯಾವ ಥರ ಅಂದರೆ ಮೇಡಮ್, ಅದು ತುಂಬ ಹೊಸ ಥರ ಮೇಡಮ್. ಓಕೆ, ನಿಮ್ಮ ಪ್ರಾಡಕ್ಟಿಂದ ಎಷ್ಟು ಬಿಸ್ನೆಸ್ ಆಗ್ಬೋದು ಅಂದ್ಕೊಂಡಿದ್ದೀರಾ? ನಮಗಿಂತ ಮುಂಚೆ ಬೇರೆ ಯಾರಿಗಾದರೂ ಅಪ್ರೋಚ್ ಮಾಡಿದ್ರಾ? ಬಜಾರಿ ಖುಷಿಯಾಗಿರ್ಬೋದಲ್ವಾ? ಇನ್ನೂ ಯಾಕೆ ಆಟ? ಯೋ,
ಮಾಡೋದೆಲ್ಲ ಮಾಡಿ ಸಾರಿ ಕೇಳ್ಬಿಟ್ರೆ ಆಗೋಯ್ತಾ? ಈ ಬುದ್ಧಿ ಕೈ ಎತ್ತುವಾಗ ಎಲ್ಲೇ ಹೋಗಿತ್ತು? ಪ್ಲೀಸ್ ಬಜಾರಿ, ಏನೋ ಕೋಪದಲ್ಲಿ ಕೈ ಎತ್ಬಿಟ್ಟೆ. ಅದೇ ಕೋಪನ ಎಷ್ಟು ದಿನ ಅಂತೇಳಿ ಮನ್ಸಲ್ಲಿ ಇಟ್ಕೊಳ್ತೀಯಾ? ನಾನು ಯಾವ್ದನ್ನ ಅಷ್ಟು ಈಸಿಯಾಗಿ ಮರೆಯಲ್ಲ ಕಣಯ್ಯ. ಆಗಿರೋದಕ್ಕೆ ರಿವೆಂಜ್ ತೀರ್ಸ್ಕೊಳ್ತೀನಿ. ಅಲ್ಲ, ಎಲ್ರ ಎದುರುಗಡೆ ಹೆಂಡತಿ ಅನ್ನೋದು ನೋಡಿದೆ, ಅದು ಹೆಂಗಯ್ಯ ಕೈ ಎತ್ತದೆ? ಹೆಂಡತಿ ಅನ್ನೋ ಮರ್ಯಾದೆ ಬೇಡವಾ ನಿನಗೆ? ನನ್ ಬೇಕು ಅಂತ ಕೈ ಎತ್ತಿಲ್ಲ, ಅದೇನೋ ಕೋಪದಲ್ಲಿ ಆಗೋಯ್ತು. ಇವಾಗ ಅದನ್ನೆಲ್ಲ ಮರ್ತ್ಬಿಟ್ಟು ಖುಷಿಯಾಗಿರ್ಬೋದು ಅಲ್ವಾ? ನನ್ ಬಜಾರಿ ಅಲ್ವಾ, ನನ್ ಮುದ್ದು ಅಲ್ವಾ? ಪ್ಲೀಸ್ ಬಜಾರಿ. ಆಗಲ್ಲ ಅಂತ ಹೇಳಿಲ್ವಾ? ಆದ್ರೆ ಯಾಕೆ ಬಲವಂತ ಮಾಡ್ತಿದ್ಯಾ? ಬಜಾರಿ, ಹಾಗಿದ್ರೆ ಇಷ್ಟು ನನ್ನ ಮೇಲೆ ಪ್ರೀತಿ ಇರೋದು? ಇಷ್ಟಕ್ಕೆಲ್ಲ ಈ ಲೆವೆಲ್ಗೆ ರಿವೆಂಜ್ ತೀರ್ಸ್ಕೋಬೇಡ ಪ್ಲೀಸ್ ಬಜಾರಿ. ಓಕೆ, ಏನೋ ತುಂಬಾ ರಿಕ್ವೆಸ್ಟ್ ಮಾಡ್ತಿದ್ಯಾ ಅಂತ ಒಪ್ಕೊಳ್ತಿದ್ದೀನಿ. ಆದ್ರೆ ಇನ್ನೊಂದ್ಸಲ ಈ ತರ ಮಾಡಿದ್ರೆ ಖಂಡಿತ ಒಪ್ಕೊಳ್ಳಲ್ಲ. ಆಗ ನಿಜವಾಗ್ಲೂ ನಾನು ಏನು ಅಂತ ತೋರಿಸ್ತೀನಿ. ಇಲ್ಲ ಬಜಾರಿ, ನಾನು ನಾಳೆಗೂ ಈ ತರ ಮಾಡಲ್ಲ. ಇದೆಲ್ಲ ಲಾಸ್ ಅಂತ ಅನ್ಕೋಬಿಡು. ಸರಿ, ನೀನು ಮೀಟಿಂಗ್ ಇದೆ ಅಂತ ಕರ್ಕೊಂಡು ಬಂದೆ ಅಲ್ವಾ? ಮೀಟಿಂಗು ಇಲ್ಲ, ಏನೂ ಇಲ್ಲ. ನಿಮ್ ಜೊತೆ ಕಾಂಪ್ರೋ ಆಗೋಣ ಅಂತ ಹೇಳಿ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ದು. ಅನ್ಕೊಂಡೆ ಕಣಯ್ಯ, ನೀನ್ ಇದೇ ತರ ಏನೋ ಮಾಡಿರ್ತೀಯ ಅಂತ. ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿ? ಸರಿ ಹೋಗೋಣವಾ? ಅಬ್ಬಾ, ಅವ್ರಿಬ್ರು ಮದುವೆ ಪಕ್ಕ ಇದೇ ತರ ಆಗಿರುತ್ತೆ. ಇಬ್ರು ಕಾಂಪ್ರೋ ಮಾಡ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ಮನೆಗೆ ಬಂದೇ ಬರ್ತಾರೆ. ನೋಡ್ತಾ ಇರಿ. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆದ್ಯಾ? ಇವತ್ತು ಗ್ಯಾರಂಟಿ ಅವರಿಬ್ರು ರಾಜಿ ಆಗಿರ್ತಾರೆ. ಯಾಕೆಂದ್ರೆ ಪ್ಲಾನ್ ಮಾಡಿರೋದು ಯಾರು ಹೇಳು? ಯಾರಾದ್ರೂ ಪ್ಲಾನ್ ಮಾಡಿರ್ಲಿ, ಬಟ್ ಎಲ್ಲ ನಾವ್ ಅನ್ಕೊಂಡಂಗೆ ಆದ್ರೆ ಸಾಕು. ಸಾರಿ ಮೇಡಮ್, ಒಂದು ಅರ್ಜೆಂಟ್ ಕಾಲ್ ಬರ್ತಾ ಇದೆ. ಪರವಾಗಿಲ್ಲ ಸರ್, ಇಲ್ಲೇ ಮಾತಾಡ್ಬೋದು. ಬಾಸ್, ನೀವು ನಿಜವಾಗ್ಲೂ 7 ಫ್ಲವರ್ಸ್ MDನ? ಹೌದು, ಅವ್ರು ನಿಜವಾಗ್ಲೂ MD. ನೀವು ಯಾಕೋ ಸುಳ್ಳು ಹೇಳ್ತೀರಾ ಅನಿಸ್ತಿದೆ. ಅವ್ರ ಬಿಹೇವಿಯರ್ ನೋಡ್ತಿದ್ರೆ ಯಾವ ಆ್ಯಂಗಲಿಂದನೂ MD ಅಂತ ಅನಿಸ್ತಾನೆ ಇಲ್ಲ. ಹಾಗೆ ಅವ್ರ ಡ್ರೆಸ್ಸಿಂಗ್ ಸೆನ್ಸು, ಅವ್ರು ಮಾತಾಡೋ ರೀತಿ, ಇದೆಲ್ಲ ನೋಡ್ತಿದ್ರೆ ಅವ್ರು MD ಅಂತ ಪಕ್ಕ ಅಲ್ಲ ಅನಿಸ್ತಾ ಇದೆ. ಏನೋ ಮಿಸ್ ಹೊಡಿತಿದೆ. ಒಳ್ಳೆ ಮಾತಿಂದ ನಿಜ ಹೇಳಿದ್ರೆ ಸರಿ. ಇವತ್ತು ಯಾವ ಮೀಟಿಂಗ್ ಅರೇಂಜ್ ಆಗಿರಲಿಲ್ಲ. ಅದೇ ಸಾಕಾಗಿ ನಮ್ಮಿಬ್ಬರನ್ನ ಒಂದು ಮಾಡಬೇಕು ಅಂತ ಮೀಟಿಂಗ್ ಅಂತ ಸುಳ್ಳು ಹೇಳಿ ಇದನ್ನೆಲ್ಲ ಅರೇಂಜ್ ಮಾಡಿದ್ದೆ. ನೀನು ಇದನ್ನೆಲ್ಲ ನಾನೇ ಮಾಡಿರೋದು ಅಂತ ತಪ್ಪು ತಿಳ್ಕೊಳ್ಬಾರ್ದು ಅಂತ ಈ ಹೋಟೆಲ್ ಸೂಪರ್ವೈಸರ್ನ MD ಅಂತ ಸುಳ್ಳು ಹೇಳಿ ನಾಟಕ ಮಾಡೋದಕ್ಕೆ ಹೇಳಿದೆ. ಅಜ್ಜ, ಒಂದ್ ವೇಳೆ ಅಮ್ಮು ಕಾಂಪ್ರೋ ಒಪ್ಕೊಂಡಿಲ್ಲ ಅಂದ್ರೆ? ಚಾನ್ಸೇ ಇಲ್ಲ. ಇವತ್ತು ವಿಧಾನದಣ್ಣ ಅವ್ನು ಗ್ಯಾರಂಟಿ ಕನ್ವಿನ್ಸ್ ಮಾಡೇ ಮಾಡ್ತಾನೆ. ಅವಳನ್ನ ಒಪ್ಸೋದು ಅಷ್ಟು ಈಸಿ ಅಲ್ಲಮ್ಮ. ಅವಳಿಗೆ ಮೊದಲೇ ಕೋಪ ಜಾಸ್ತಿ. ಅವಳು ಒಂದ್ಸಲ ಕಮಿಟ್ ಆದ್ಲು ಅಂದ್ರೆ ಅವಳು ಮಾತು ಅವಳೇ ಕೇಳಲ್ಲ. ನೀವು ಅಣ್ಣನ ಅಷ್ಟು ಈಸಿ ಅಂತ ಅನ್ಕೋಬೇಡಿ. ಅವ್ನು ಮನ್ಸು ಮಾಡಿದ್ರು ಏನ್ ಬೇಕಿದ್ರು ಮಾಡ್ತಾನೆ. ಬೇಕಿದ್ರೆ ನೋಡ್ತಾ ಇರಿ, ಇವತ್ತು ಗ್ಯಾರಂಟಿ ಅಮ್ಮನ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ನೀನೇನೇ ಹೇಳೋ, ಅವಳು ಒಪ್ಕೊಳಕ್ ಸಾಧ್ಯನೇ ಇಲ್ಲ. ನನ್ನ ಪ್ರಕಾರ ಅವರಿಬ್ರು ಕಾಂಪ್ರೋ ಆಗಿರಲ್ಲ. ಯಾಕ್ರಿ ಒಪ್ಕೊಳ್ಳಲ್ಲ? ಯಾಕೆ ಒಪ್ಕೊಳ್ಳಲ್ಲ? ನಿಮಗೆ ಬಾಯವಂತ ಹೇಳಿದ್ರೆ ಅರ್ಥ ಆಗಲ್ಲ. ತಾಳೆ ನಿಮಗೆ ಏನ್ ಮಾಡ್ತಿದ್ರು ನೋಡಿ. ಅಜ್ಜ, ಯಾಕೆ? ನಾವು ಮಾತಾಡ್ತಿರೋದು ನಮ್ಮ ವಿಷಯ ಅಲ್ಲ ಕಣೆ, ವೇದಾಂತ ಅಮ್ಮು ಬಗ್ಗೆ. ವೇದಾಂತ ಕೋಪ ಬಂದ್ರೆ ನಿನ್ ತರ ಬಿಹೇವ್ ಮಾಡ್ತಾನೆ ಅನ್ಕೊಂಡಿದ್ಯಾ? ನೋಡೆ, ನೀನ್ ಈ ತರ ರೊಚ್ಚಿದ್ರೆ ಯಾವ ಪ್ರಯೋಜನೂ ಇಲ್ಲ. ವೇದಾಂತು ಅಮ್ಮನ ಕನ್ವಿನ್ಸ್ ಮಾಡ್ಬೇಕಷ್ಟೇ. ಹಾಗಾದ್ರೇನೆ ಎಲ್ಲ ಓಕೆ ಆಗೋದು. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವತ್ತೇನಾದ್ರೂ ಅವ್ರಿಬ್ರು ಕಾಂಪ್ರೋ ಆಗ್ಲೇಬೇಕು.
ಅಮ್ಮ ಒಪ್ಕೊಳ್ತಿಲ್ಲ ನನಗೆ ಗೊತ್ತಿಲ್ಲ, ನೀವು ಮಾತ್ರ ಒಪ್ಕೊಳ್ಳೇಬೇಕು. ಹಾಂ, ಇದೊಳ್ಳೆ ಕಥೆ ಆಯ್ತಲ್ಲ. ಜಗಳ ಮಾಡ್ಕೊಂಡವ್ರು ಅವ್ರಿಬ್ರು, ನಾನು ಯಾಕೆ ಒಪ್ಕೋಬೇಕು? ನೀನು ಆ ಥರ ನೋಡ್ಬಿಟ್ರೆ ಹೆದರ್ಕೊಂಡ್ಬಿಡ್ತೀನಾ? ದಾದಾ ಅದಲ್ಲ, ಅಂದರೆ ಹೆದರ್ಕೊಳ್ತೀನಿ ಅಂತ ಹೇಳಕ್ ಬಂದೆ. ಅಷ್ಟಕ್ಕೆ ದಾದಾ ಎಲ್ಲ ಯಾಕೆ? ಬನ್ನಿ ದಾದಾಗೆ.